ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತು ಒಂದು ರೆಸಿಪಿ ವಿಡಿಯೋನ ಮಾಡಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ ಸಿಂಪಲಾಗಿ ಬನಾನಾ ಚಿಪ್ಸ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು, ನೀವು ಕೂಡ ನಿಮ್ಮ ಮನೇಲಿ ಬಾಳೆಕಾಯಿ ಇದ್ದರೆ ಇದನ್ನು ಟ್ರೈ ಮಾಡ್ಬೋದು. ತುಂಬ ಸಿಂಪಲ್ ರೆಸಿಪಿ, ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಅವಶ್ಯಕತೆಯೇ ಇಲ್ಲ. ಬಾಳೆಕಾಯಿ ಇದ್ದರೆ ಸಾಕು. ಇನ್ನು ಅದ್ರ ಜೊತೆಗೆ ಒಂದು ಮೇನ್ ಇಂಗ್ರೀಡಿಯೆಂಟ್ ಇದೆ, ಅದನ್ನು ಕೂಡ ಏನು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ಫಸ್ಟ್ ನೀವೇನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ, ಬಾಳೆಕಾಯಿ ಇರುತ್ತೆ ಅಲ್ವಾ, ಅದನ್ನು ಮಾಮೂಲಿ ನೀವು ಮೇಲ್ಗಡೆ ಸಿಪ್ಪೆ ಎಲ್ಲನೂ ತೆಗಿಬೇಕಾಗತ್ತೆ ನೀಟಾಗಿ. ಆ್ಯಂಡ್ ಇದು ತೆಗಿಯೋಕ್ಕೆ ಮುಂಚೆ ನೀವು ಕೈಗೆ ಸ್ವಲ್ಪ ಯಾವುದಾದ್ರೂ ಕೊಬ್ಬರಿ ಎಣ್ಣೆ ಏನಾದರೂ ಸವರ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇದು ಸ್ವಲ್ಪ ಸ್ಟಿಕ್ಕಿ ಆಗುತ್ತೆ, ಕೈ ಅಂಟು ಬಿಡುತ್ತೆ, ಒಂಥರ ಗಮ್ ಥರ ಆಗಿಬಿಡುತ್ತೆ. ಸೊ ನೀವು ಅದಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟ್ ಕೊಬ್ಬರಿ ಎಣ್ಣೆ ಸವರ್ಕೊಂಡ್ರೆ ಏನೂ ಆಗೋಲ್ಲ, ಚೆನ್ನಾಗಿ ಸರಿ ಹೋಗುತ್ತೆ. ಸೊ ನಾನಿಲ್ಲಿ 3 ಬಾಳೆಕಾಯಿನ ತೊಗೊಂಡಿದ್ದೀನಿ, ಚಿಕ್ಕವು. ಸೊ ಈ 3 ಬಾಳೆಕಾಯಿನ ಸುಲಿದು ನೆಕ್ಸ್ಟ್ ಚಿಪ್ಸ್ ಯಾವ ರೀತಿ ಮಾಡೋದಂತ ಹೇಳ್ಬಿಟ್ಟು ನೋಡೋಣ. ಸೊ ಇವಾಗ ನೋಡ್ತಾ ಇದ್ರೆ ಅಲ್ವಾ, ಒಂದು ಬಾಳೆಕಾಯಿನ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ. ಯಾವ ರೀತಿ ತೆಗಿಬೇಕಂತ ಹೇಳ್ಬಿಟ್ಟು, ಆ ಗ್ರೀನ್ ಕಲರ್ ಇರುತ್ತಲ್ಲ ಅದು ಕಾಣಿಸ್ಬಾರ್ದು, ಆ ರೀತಿ ತೆಗಿಬೇಕು, ಇಲ್ಲಾಂದರೆ ಕೈ ಬಂದುಬಿಡುತ್ತೆ ಚಿಪ್ಸು. ಸೊ ಸುಳ್ದಿದ್ದು ಆದಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಒಂದು ಬೌಲ್ಗೆ ಸ್ವಲ್ಪ ವಾಟರ್ನ ಹಾಕ್ಕೊಂಡು ಅದರೊಳಗಡೆ ಈ ಬಾಳೆಕಾಯಿನ ಹಾಕಿ ಇಡಬೇಕು. ಇಲ್ಲ ಅಂದರೆ ಇದು ಒಂಥರ ಬ್ರೌನಿಷ್ ಕಲರ್ ಆಗೋಗ್ಬಿಡುತ್ತೆ. ಸೊ ನೀವು ಬೌಲ್ಗೆ ಬಾಳೆಕಾಯಿನ ಹಾಕ್ಬಿಟ್ಟು ಇಡಬೇಕು. ಸೊ ಅದೇ ರೀತಿ ನಾನು ಈ 2 ಬಾಳೆಕಾಯಿನ ಸುಳ್ಕೊಂಬಿಟ್ಟು ಸಿಗ್ತೀನಿ ನೋಡಿ. ಸೊ ಇವಾಗ ನೋಡ್ತಾ ಇರ್ಬೋದು ನೀವು, ನಾನು 3 ಬಾಳೆಕಾಯಿನ ಸಿಪ್ಪೆ ತೆಗೆದ್ಬಿಟ್ಟು ನೀರಲ್ಲಿ ಹಾಕಿ ನೆನೆಸಿ ಇಟ್ಟಿದ್ದೀನಿ. ಸೊ ಇವಾಗ ಆ ಬಾಳೆಕಾಯಿನ ಸ್ಲೈಸ್ ಮಾಡ್ಕೊಳ್ಳೋ ಟೈಮ್. ಇವಾಗ ಆಲ್ಮೋಸ್ಟ್ ಎಲ್ಲರ ಮನೇಲೂ ಈರುಳ್ಳಿ ಸ್ಲೈಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಈ ಸ್ಲೈಸರ್ ಇದ್ದೇ ಇರುತ್ತೆ ಅಲ್ವಾ. ಸೊ ಕೆಲವೊಬ್ಬರು ಇದನ್ನು ಡೈರೆಕ್ಟ್ ಎಣ್ಣೆ ಒಳಗೇ ಈ ಥರ ಮಾಡಿ ಹಾಕ್ತಾರೆ. ನಾನು ಸುಮ್ಮನೆ ರಿಸ್ಕ್ ತೊಗೊಳೋದು ಏನಕ್ಕೆ ಅಂತ ಹೇಳ್ಬಿಟ್ಟು ಸಪ್ರೇಟ್ ಪ್ಲೇಟ್ಗೆ ಈ ರೀತಿ ಸ್ಲೈಸ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ದಟ್ ಈ ಸ್ಲೈಸ್ ಮಾಡಿರೋ ಪೀಸಸ್ನ ಆಮೇಲೆ ತೆಗೆದು ಎಣ್ಣೆ ಒಳಗಡೆ ಹಾಕಿ ಕರ್ಕೊಳ್ಬೋದು ಅಂತ ಹೇಳ್ಬಿಟ್ಟು. ನೀವು ತುಂಬ ಎಕ್ಸ್ಪರ್ಟ್ ಇದ್ದೀರಾ ಮಾಡ್ತೀರಾ ಅಂತ ಹೇಳಿದ್ರೆ ಡೈರೆಕ್ಟ್ ಎಣ್ಣೆ ಕಾಯ್ದ್ಮೇಲೆ ಡೈರೆಕ್ಟ್ ಎಣ್ಣೆ ಒಳಗಡೆ ಸ್ಲೈಸ್ ಮಾಡಿ ಹಾಕ್ಕೊಳ್ಬೋದು. ಹಂಗೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಏನಂತ ಹೇಳಿದ್ರೆ ಅದು ಬಿಡಿಯಾಗಿರುತ್ತೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದೊಂದು ಅಂಟ್ಕೊಂಡ ಥರ ಆಗಿದೆ. ಹಿಂಗೆ ಮಾಡ್ಕೊಂಡ್ರೂ ಓಕೆ. ನೆಕ್ಸ್ಟ್ ನೀವು ಒಂದು ಸಣ್ಣ ಬೌಲ್ಗೆ ಒಂದು ಕಾಫಿ ಕಪ್ಪಲ್ಲಿ ಅರ್ಧ ಅಷ್ಟು ನೀರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು 1 ಟೀ ಟೇಬಲ್ ಸ್ಪೂನಲ್ಲಿ ಅರಿಶಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಉಪ್ಪು ಕರಗೋ ಥರ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ. ಇದೇನಕ್ಕೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಾನು ಹೇಳ್ತೀನಿ. ಹಾಗೆಯೇ ನೆಕ್ಸ್ಟ್ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಯಾಕಂದರೆ ಎಣ್ಣೆ ಕಲರ್ ಚೇಂಜ್ ಆಗುತ್ತೆ. ಅಡುಗೆಗೂ ಬಳಸ್ಬೋದು, ಏನು ತೊಂದರೆ ಇಲ್ಲ, ಆದ್ರೂ ಸ್ವಲ್ಪನೇ ಹಾಕ್ಕೊಳ್ಳಿ. ಆ ಎಣ್ಣೆ ಎಲ್ಲ ಕಾದ್ಮೇಲೆ ನೀವು ಸ್ಲೈಸ್ ಮಾಡಿ ಇಟ್ಕೊಂಡಿರೋ ಬನಾನನ್ನ ಅದರೊಳಗಡೆ ಹಾಕ್ಕೊಬೇಕಾಗತ್ತೆ. ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರೂ ಏನು ತೊಂದರೆ ಇಲ್ಲ, ಅದು ಕಲರ್ ಚೇಂಜ್ ಆಗುತ್ತೆ ಅಷ್ಟೇ. ಬಟ್ ನಾನು ಇಲ್ಲಿ ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನೋಡ್ತಾ ಇರ್ಬೋದು, ನಾನು ಆವಾಗಲೇ ಬೌಲಲ್ಲಿ ಕಲಸಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಒಂದು 2-3 ಸ್ಪೂನ್ ಇದರೊಳಗಡೆ ಹಾಕ್ತಿದ್ದೀನಿ. ಹಾಕ್ಬಿಟ್ಟು ನೀವು ಹಂಗೇ ಅದರೊಳಗಡೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಯೆಲ್ಲೋ ಕಲರ್ ಬರಲಿ ಅಂತ ಹೇಳ್ಬಿಟ್ಟು ಅರಿಶಿನ ಹಾಕಿರೋದು, ಹಾಗೆಯೇ ಉಪ್ಪು ಮಾಮೂಲಿ ಟೇಸ್ಟ್ಗೋಸ್ಕರ ಹಾಕಿರೋದು. ಇಷ್ಟೇ, ಇದು ಸಿಂಪಲಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿ ಇದು. ನೋಡ್ತಾ ಇರ್ಬೋದು, ಇವಾಗ 2ನೇ ಸರಿ ಹಾಕಿದ್ದೀನಿ, 2ನೇ ಸರಿ ಹಾಕ್ತಾಯಿದ್ದೀನಿ ನೋಡಿ ಇವಾಗ. ಸೊ ಈ ರೀತಿ ನೀವು ಸಿಂಪಲಾಗಿ ಮಾಡ್ಕೊಳ್ಬೋದು. ಸೇಮ್ ಅಂಗಡಿಲಿ ಯಾವ ರೀತಿ ಟೇಸ್ಟ್ ಇರುತ್ತೋ ಅದೇ ಥರ ಟೇಸ್ಟ್ ಇರುತ್ತೆ, ಇನ್ನೂ ಚೆನ್ನಾಗೇ ಕೂಡ ಇರುತ್ತೆ. ಆಮೇಲೆ ಇದನ್ನು ಎಣ್ಣೆಯಿಂದ ತೆಗೆದ್ಮೇಲೆ ಡೈರೆಕ್ಟ್ ಒಂದು ಕಡೆ ಗುಡ್ಡೆ ಮಾಡಿ ಹಾಕ್ಬಿಡಿ, ಹಿಂಗೆ ಹಾರಾಕ್ದಂಗೆ ಹಾಕಿ, ಆವಾಗ ಕ್ರಿಸ್ಪಿ ಆಗುತ್ತೆ ಒಂದು 5 ಮಿನಿಟ್ಸ್ ಒಳಗಡೆ. ಸೊ ನೀವು ನೋಡ್ತಾ ಇರ್ಬೋದು, ನಾನು 3 ಬಾಳೆಕಾಯಿಂದ ಎಷ್ಟೊಂದು ಬನಾನಾ ಚಿಪ್ಸ್ನ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಐ ಹೋಪ್ ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಆ್ಯಂಡ್ ಹಾಗೆಯೇ ನನ್ನ ಮಿಕ್ಕಿದ ವೀಡಿಯೋಸ್ನೂ ಕೂಡ ಚೆಕ್ಔಟ್ ಮಾಡಿ.